ಚರ್ಚೆ ಹಾಕಿದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿಗೆ ಅಷ್ಟಿಗೆ ಉತ್ತರ ಕೊಡಿ. ಉತ್ತರ ಕೊಡ್ತೀನಿ. ನೋ ಪ್ರಾಬ್ಲಮ್. ದಿನೇಶ್ ಮಾತಾಡಿ. ಚರ್ಚೆ ಒಂದೇ ನಿಮಿಷ ಜಾಸ್ತಿ ಉತ್ತರ ಕೊಡ್ಲಿ. ಹೇಳೋದಕ್ಕೆಲ್ಲ ಉತ್ತರ ಮುಖ್ಯಮಂತ್ರಿಗಳು ರೆಡಿ ಇಲ್ಲ. ಮುಖ್ಯಮಂತ್ರಿಗಳು ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಹೇಳುವಂಥದ್ದು ಯಾರೇ ಆಗಿರ್ಲಿ, ಈಗ ನಾನು ನಾಯಕನಾಗಿದ್ದೀನಿ ಅಂತ ಇಟ್ಕೊಳ್ಳಿ, ನನ್ನ ಜವಾಬ್ದಾರಿ ಇದೆ. ನಮ್ಮ ಎಲ್ಲ ಸಚಿವರನ್ನ ಎಲ್ಲ ಶಾಸಕರನ್ನ ಕಾಪಾಡುವಂಥದ್ದು ನಮ್ಮ ಜವಾಬ್ದಾರಿ ಇದು. ಹಾಗೆ ಮುಖ್ಯಮಂತ್ರಿಗೂ ಒಂದು ಜವಾಬ್ದಾರಿ ಇರ್ತದೆ. ಒಬ್ಬ ಮಂತ್ರಿ ಹೇಳಿದ್ರೆ ನಾನು ಏನೋ ತಪ್ಪಿ ರಾತ್ರಿ ನಿದ್ದೆ ಮಾಡೋವಾಗ ಏನೋ ಜ್ಞಾಪಕ ಇಲ್ದರೆ ಬಂದು ಹೇಳ್ಬಿಟ್ಟವ್ರೆ ಅಂತ ನಾನು ಅಧ್ಯಕ್ಷರೇ, ಮತ್ತೊಬ್ಬ ಮಂತ್ರಿ 2 ಬಾರಿ ಯತ್ನ ನಡೆದಿದೆ, ನಮ್ಮ ಪಕ್ಷದವರ ಕೈವಾಡ ಇರಬಹುದು. ಸಚಿವರ ಮೇಲೆ 2 ಬಾರಿ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ, ನಮ್ಮ ಪಕ್ಷದ ಪಾತ್ರವೂ ಇರಬಹುದು. ಇದಕ್ಕೆ ಕಡಿವಾಣ ಹಾಕಬೇಕು ಸತೀಶ್ ಜಾರಕಿಹೊಳಿ, ಲೋಕೋಪಯೋಗಿ ಸಚಿವರು. ನಿಮ್ಮ ಸಚಿವರೇ ಹೇಳಿದ್ದಾರೆ, ನಾನು ಸುನಿಲ್ ಇವರೆಲ್ಲ ನಾವೆಲ್ಲ ಮಾತಾಡ್ತಾ ಇದ್ದೀರಿ ಅಂತ ಕೋಪ ಮಾಡ್ಕೊಂಬಾರ್ದು. ಪ್ರಿಯಾಂಕಾ ಅವರು, ದಿನೇಶ್ ಅವರು, ನಾನು ತಿಳ್ಕೊಂಡಿದ್ದೆ ಅವರಿಬ್ಬರು ನನ್ನ ಗೌರವ ಇದೆ ಅವರಿಬ್ಬರ ಬಗ್ಗೆ. ಅವರು ಬಿಜೆಪಿ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಇಷ್ಟು ದಿನದಿಂದ. ಬಿಜೆಪಿ ಅವ್ರ ಮೇಲೆ ಅಟ್ಯಾಕ್ ನೋಡಿದ್ರೆ ನಿಮ್ಮ ಪಾರ್ಟಿ ಒಬ್ಬ ನಿಮ್ ಜೊತೆ ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಂಡು ಅವ್ರ ಸಪೋರ್ಟ್ಗೆ ನೀವು ಹೋಗ್ತಾ ಇಲ್ಲಲ್ಲ, ನಾಚಿಕೆ ಅಲ್ವಾ ಇದು? ಅವ್ರ ಸಪೋರ್ಟ್ ಹೋಗ್ಬೇಕಾಯ್ತು ನೀವು. ತಪ್ಪು ಸರಿ ಆಮೇಲೆ ಮಾತಾಡಿ, ತಪ್ಪು ಸರಿ ಆಮೇಲೆ ರೈಟ್ಸ್. ನೀವು ಕ್ಯಾಬಿನೆಟ್ ಸಚಿವರಾಗಿದ್ದ ದಿನ ಅವ್ರ ಜೊತೆ ಕೂತ್ಕೊಂತೀರಾ, ನೀವು ಅವ್ರ ಬೆಂಬಲಕ್ಕೆ ನಿಲ್ಬೇಕಾಯ್ತು. ನಾವೆಲ್ಲ ನಿಲ್ತಾ ಇದ್ದೀರಿ ಈಗ, ನೀವು ನಿಲ್ಬೇಕಾಯ್ತು. ಇದು ನೋಡಿ, ಒಬ್ಬರ ಪ್ರಶ್ನೆ ಅಲ್ಲ. ದಯವಿಟ್ಟು ಅವರೇ ಹೇಳಿದಾರೆ ಅಲ್ಲಿ ಸದನದ ರೆಕಾರ್ಡ್ ಔಟಿದೆ ಅಧ್ಯಕ್ಷರೇ. ಆಚೆ ಹೇಳಿದ್ರೆ ಪ್ರೆಸ್ ಅಲ್ಲಿ ನಾನು ಹೇಳಿಲ್ಲ, ನನ್ನ ವಾಯ್ಸೇ ಅಲ್ಲ, ಚೆಕ್ ಮಾಡಿಸಿ ಅಂತ ಎಲ್ಲ ಹೇಳ್ಬೋದು. ಇಲ್ಲಿ ಇಷ್ಟು ಜನದ ಮುಂದೆ ಸಾಕ್ಷಿ ತರ ಇಲ್ಲಿ ರೆಕಾರ್ಡ್ ಔಟಿದೆ ಎಲ್ಲನೂ ಕೂಡ. 48 ಜನ ಇದ್ದಾರೆ ಅಂತ ಹೇಳಿದ್ದಾರೆ, ಜಡ್ಜ್ಗಳಿದ್ದಾರೆ ಅಂತ ಪತ್ರಿಕೆಯಲ್ಲಿ ಬಂದಿದೆ, ಕೇಂದ್ರದ ನಾಯಕರಿದ್ದಾರೆ ಅಂತ ಬಂದಿದೆ. ಇಷ್ಟಾದ ಮೇಲೂ ನಾವು ಸುಮ್ಮನೆ ಕೂತ್ಕೊಂತೀರಿ ಅಂದ್ರೆ ರಾಜ್ಯದ ಜನ ಏನ್ ತಿಳ್ಕೊಂತಾರೆ ಅಧ್ಯಕ್ಷ? ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಹೇಳೋದು, ಇದನ್ನ ಇಲ್ಲಿಗೆ ಬಿಟ್ರೆ ಇದು ಇನ್ನಷ್ಟು ಜನಕ್ಕೆ ಅವಮಾನ ಆಗ್ತೈತೆ. ಈಗ ಪ್ರಿಯಾಂಕಾ ಹೇಳಿದ್ರು, ನಮ್ಮ ಮನೆಗೆ ಹೋದ್ರೆ ನಮ್ಮ ಮನೆಯಲ್ಲಿ ನಮ್ಮ ಶ್ರೀಮತಿಯವರು ಬೈತಾರೆ ಅಂತ. ಹಾಗೆ ಎಲ್ಲರಿಗೂ ಬೈತಾರೆ, ಒಬ್ಬರದೇ ಅಲ್ಲ, ಎಲ್ಲರ ಮನೆಯಲ್ಲೂ ಡೌಟ್ ಶುರು ಆಗ್ತದೆ. ಅದಕ್ಕೆ ನಾವು ಮುಖ್ಯಮಂತ್ರಿಯಿಂದ, ಯಾಕಂದ್ರೆ ಇಲ್ಲಿ ಆಗ್ತಾ ಇರೋವಂಥದ್ದು ಒಬ್ಬ ಹಿಂದುಳಿದ ವರ್ಗದ ನಾಯಕ, ಅವನು ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದವರು. ಅವ್ರನ್ನ ಸೇಫ್ ಮಾಡಿಲ್ಲ ಅಂದ್ರೆ ನಾಳೆ ಬೀದಿಗೆ ಬಂದ್ಬಿಡ್ತಾರೆ ಎಲ್ಲರೂ. ಪರಿಶಿಷ್ಟ ವರ್ಗ ಬೀದಿಗೆ ಬಂದ್ಬಿಡ್ತಾರೆ ಎಲ್ಲರೂ. ಅದರಿಂದ ಮುಖ್ಯಮಂತ್ರಿಗೆ ನಾನು ವಿನಂತಿ ಮಾಡ್ತೀನಿ, ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿ ಅಂತ. ಅಲ್ಲ ಮಾನ್ಯ ಸಭಾಧ್ಯಕ್ಷರೇ, ಆಯ್ತು ಉತ್ತರ ಕೇಳಕ್ ತಯಾರಾಗಿಲ್ಲ ಅನ್ನೋ ಕಾಣಿಸುತ್ತೆ. ಮಾನ್ಯ ಸಭಾಧ್ಯಕ್ಷರೇ, ಇದು ನಮ್ಮ ಜಿಲ್ಲೆಯಲ್ಲಿ ಯಾವ ರೂಲ್ ನಲ್ಲಿ ತಂದಿದ್ದೀರಿ? ಇದನ್ನ ಯಾವ ರೂಲ್ ನಲ್ಲಿ ತಂದಿದ್ದೀರಿ? ನಮ್ಮ ಜಿಲ್ಲೆಯವರು ಯಾರು ಏರ್ಬೇಕಾದ್ರೂ ಮಾತಾಡ್ಬೋದಾ? ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ, ಅವಕಾಶ ಕೊಡಬೇಡಿ. ಸಾಕು, ಈಗ ನೀವು ವಿಚಾರ ಹೇಳಿದ್ದೀರಿ, ಇಲ್ಲಿ ಚರ್ಚೆ ಮಾತಾಡ್ತಾರೆ, ತಾವೆಲ್ಲ ಮಾತಾಡಿದ್ರೆ ಮಾನ್ಯ ಉತ್ತರ ಕೊಡ್ತಾರೆ. ಆಯ್ತಾ, ಉತ್ತರ ಕೇಳಬೇಡಿ. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಒಂದೊಂದು ನಿಮಿಷ, ಎಲ್ಲರಿಗೂ ಒಂದೊಂದು ನಿಮಿಷ ಮಾತಾಡಿ ಕೊಡ್ತಾರೆ. ಒಂದು ನಿಮಿಷ ಅವಕಾಶ ಕೊಡಿ. ನೀವು 1 ನಿಮಿಷ ಅವಕಾಶ ಕೊಟ್ಟಿಲ್ಲ ಅಂದ್ರೆ. ಮಾನ್ಯ ಸಭಾಧ್ಯಕ್ಷರೇ, ನಿನ್ನೆ ನಡೆದಂತ ಘಟನೆ ಫಸ್ಟ್ ಯಾವ ಸಚಿವರು ನಿಮ್ಮ ಹೇಳಿದಾರಲ್ಲ, 1 ನಿಮಿಷ ಕೇಳಿ. ಈಗ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು, ಯತ್ನಾಳ್ ಅವ್ರು ಎತ್ತಿದಕ್ಕೆ ರಾಜಣ್ಣವ್ರು ಉತ್ತರ ಕೊಟ್ರು ಅಂತ. ಯತ್ನಾಳ್ ಅವ್ರಿಗೆ ಹೇಳಕ್ ಮುಂಚೆ ಯತ್ನಾಳ್ ಒಂದು ಚೀಟಿ ಬಂತು ಆ ಕಡೆಯಿಂದ, ಯಾರೋ ಒಬ್ಬರು ಮಂತ್ರಿಗಳು. ದಯವಿಟ್ಟು ಅದನ್ನ ತನಿಖೆ ಮಾಡಿ. ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗ್ತಾ ಇದೆ, ಇದು ವೆರಿ ಸೀರಿಯಸ್ ಅಫೆನ್ಸ್. ಯಾರು ಚೀಟಿ ಕೊಟ್ಟಿದ್ದು ಕೇಳಿ. ಕಾಂಗ್ರೆಸ್ ಪಕ್ಷದಲ್ಲಿ ಏನ್ ನಡೀತಿದೆ ಅನ್ನೋದು ಗೊತ್ತಿಲ್ಲ. ಈ ತರ ಆಡಳಿತ ನಡೆದ್ರೆ ಒಬ್ಬ ಮಂತ್ರಿ ಮೇಲೆ ಕೇಳಿ. ದಿನೇಶ್ ಗುಂಡೂರಾವ್ ಸರ್, ಇದು ದಿನೇಶ್ ಅಲ್ಲಿಂದ ಚೀಟಿ ತನಿಖೆ ಕೇಳಿ. 1 ನಿಮಿಷ. ಚೀಟಿ ಕೊಟ್ಟವ್ರು ಯಾರು? ನೀವೇ ಯಾರು? ಮುಖ್ಯಮಂತ್ರಿಗಳಿಗೆ ಆಪ್ತರಾಗಿದ್ದಾರ ಇಲ್ಲ? ಯಾರು ವಿರೋಧ ಕೊಟ್ಟರು? ನಾನು ಸಂಬಂಧಪಟ್ಟಿರೋದ್ರಿಂದ ತನಿಖೆ ಈಗ ಮುಖ್ಯಮಂತ್ರಿ ಉತ್ತರ ಕೊಡ್ತಾ ಕೇಳಿ. ಸುರೇಶ್ ಗೌಡ ಕೂತ್ಕೊಳ್ರಿ, ಎಲ್ಲರೂ ಮಾತಾಡೋ